ಹಾಯ್, ಇದು ಸ್ಯಾಟರ್ಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಮಕ್ಕಳು ಇಲ್ಲಿ ಆಟ ಆಡ್ಕೊತಾ ಇದ್ರು. ಅಣ್ಣನ ಮಗನಿಗೆ ಯಾಕೋ ಇವತ್ತು ನನ್ನ ಮಗನ ಮೇಲೆ ತುಂಬ ಪ್ರೀತಿ ಬಂದುಬಿಟ್ಟಿದೆ. ಹೋಗಿ ಬಂದು ಮುದ್ದು ಮಾಡ್ತಾ ಇದ್ದ. ಯೂಶ್ವಲಿ ಅವರಿಬ್ಬರು ಒಟ್ಟಿಗೆ ಆಟ ಆಡ್ಕೊಳ್ಳೋದು ಸ್ವಲ್ಪ ಕಡಿಮೆನೇ. ಯಾವುದಾದ್ರೂ ಒಂದು ಟಾಯ್ಸ್ ಇಟ್ಕೊಂಡು ಇಬ್ಬರು ಅದೇ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇರ್ತಾರೆ. ಬಟ್ ಯಾಕೋ ಇವರಿಬ್ಬರು ಇವತ್ತು ಚೆನ್ನಾಗಿ ಆಟ ಆಡ್ಕೊತಾ ಇದ್ರು. ಅವನಂತೂ ಬಂದು ಕಿಸ್ ಕೊಡೋದು, ಹಗ್ ಮಾಡೋದು ಮಾಡ್ತಿದ್ದ. ಅದಾದಮೇಲೆ ಸ್ವಲ್ಪ ಹೊತ್ತು ಇಬ್ಬರು ಕೂತ್ಕೊಂಡು ಆಟ ಆಡ್ತಾಯಿದ್ರು. ಹಾಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದಾಗೆ ಇವತ್ತು ನಮ್ಮ ಮನೇಲಿ ಗದ್ದೆ ನಟ್ಟಿದೆ. ನಿನ್ನೆ ಸಸಿ ಕೀಳೋದಿತ್ತು, ಅವ್ರಿಗೆಲ್ಲ ನಾನ್ ವೆಜ್ ಮಾಡಿದರು. ಇವತ್ತು ವೆಜ್ ಅಡುಗೆ ಮಾಡಿದ್ದಾರೆ. ತರಕಾರಿ ಸಾಂಬಾರು, ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಹೆಸರುಬೇಳೆ ಪಾಯಸ ಎಲ್ಲ ಮಾಡಿದರು. ಅಡುಗೆ ಅಂತೂ ತುಂಬ ಚೆನ್ನಾಗಿತ್ತು. ಅವರು ಅಡುಗೆ ಮಾಡಿಕೊಂಡು ಎಲ್ಲ ಗದ್ದೆಗೆ ಹೋದರು. ಅಮ್ಮ, ಅಪ್ಪ, ಅಣ್ಣ, ಅತ್ತಿಗೆ ಮತ್ತು ಮಕ್ಕಳು ಎಲ್ಲರೂ ಹೋದರು. ನಾನು ನನ್ನ ಮಗ ಮನೆಯಲ್ಲೇ ಇದ್ವಿ. ಸೊ ನಾನು ಊಟ ಮಾಡಿ ಮಗನ್ನ ಮಲಗಿಸ್ದೆ. ಅಣ್ಣ ಗದ್ದೆಲಿ ವೀಡಿಯೋ ಮಾಡ್ಕೊಂಡು ಬಂದಿದ್ದ. ಆರ್ವಿ ನೋಡ್ಬೋದು ಯಾವ ಥರ ನಡ್ತಿದ್ದಾಳೆ ಅಂತ ಹೇಳಿ. ಅವಳಂತೂ 2 ಡೇಸ್ ತುಂಬ ಎಂಜಾಯ್ ಮಾಡಿದ್ಲು. ನೆಕ್ಸ್ಟ್ ಡೇ ಕೂಡ ಹೋಗೋಣ ಗದ್ದೆಗೆ ಹೋಗೋಣ ಅಂತ ಹೇಳ್ತಾನೆ ಇದ್ಲು. ಹಾಗೆ ಅಣ್ಣನ ಮಗನೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ ಗದ್ದೆಲಿ. ಅವನಿಗೆ ಮೊದಲೇ ಕೆಸರಲ್ಲಿ ಆಟ ಆಡೋದಂದ್ರೆ ತುಂಬ ಇಷ್ಟ. ಹಾಗಾಗಿ ತುಂಬಾ ಆಟ ಆಡಿಕೊಂಡು ಕೆಸರೆಲ್ಲ ಮೈಗೆಲ್ಲ ಹಚ್ಕೊಂಡು ಬಂದುಬಿಟ್ಟಿದ್ದ. ನೆಕ್ಸ್ಟ್ ಡೇ ಅವನಿಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಥರ ಆಗಿಬಿಟ್ಟಿತ್ತು. 2 ಡೇಸ್ ಆದಮೇಲೆ ಅದು ಸರಿ ಹೋಯಿತು. ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮನೆಗೆ ಬಂದರು. ಅಲ್ಲಿ ಆಟ ಆಡಿದ್ದು ಸಾಕಾಗಿಲ್ಲ ಅಂತ ಹೇಳಿ ನೋಡ್ಬೋದು ಇಲ್ಲಿ ಮತ್ತೆ ಮಣ್ಣಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಹಾಗೆ ತರಕಾರಿ ಗಾಡಿ ಬಂತು ಅಂತ ಅಮ್ಮ ತರಕಾರಿ ತೊಗೊಳೋದಕ್ಕೆ ಹೋದ್ರು. ಆರ್ವಿ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಫೋನ್ ತೊಗೊಂಡೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ಲು. ಅಮ್ಮ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದರು. ನೋಡ್ಬೋದು ಇಬ್ಬರು ಇಲ್ಲೇ ಕಿತ್ಕೊತಾ ಇದ್ದಾರೆ ಅದನ್ನು. ಹಾಗೆ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿ ಪೇಟೆಗೆ ಹೋದ್ವಿ. ನಾನು, ಅಣ್ಣ, ಅತ್ತಿಗೆ ಹಾಗೆ ಆರ್ವಿ. ಸೊ ಅಲ್ಲಿ ಅವರು ಎಗ್ ಫ್ರೈಡ್ ರೈಸ್ ಮತ್ತು ಕಬಾಬ್ ತಿಂದರು. ನಾನು ವೆಜ್ ಫ್ರೈಡ್ ರೈಸ್ ಮತ್ತು ಗೋಬಿ ತಿಂದೆ. ನಾವು ತಿನ್ಕೊಂಡು ಅಪ್ಪ ಅಮ್ಮಗೆ ಪಾರ್ಸಲ್ ತೊಗೊಂಡು ಬಂದ್ವಿ. ಬಟ್ ಅವರಿಗೆ ಹೊರಗಡೆ ಊಟ ತಿಂಡಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ನಾವು ತಿನ್ನೋದಕ್ಕೂ ಬೈತಾ ಇರ್ತಾರೆ ಜಾಸ್ತಿ ಹೊರಗಡೆ ತಿನ್ನಬೇಡಿ ಅಂತ ಹೇಳಿ. ಬಟ್ ನಾನು ಇಂಡಿಯಾಗೆ ಬಂದಾಗ ನಾನು ಜಾಸ್ತಿ ಹೊರಗಡೆ ತಿನ್ನಬೇಕು ಅಂತ ಅಣ್ಣನ ಕೇಳ್ತಾ ಇರ್ತೀನಿ. ಸೊ ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಬರಬೇಕಾದ್ರೆ ನನ್ನ ಮಗ ಕಾರಲ್ಲೇ ಮಲಗಿಬಿಟ್ಟಿದ್ದ. ಸೊ ಈ ಟೈಮಲ್ಲಿ ಅವನು ಮಲಗ್ತಾ ಇರಲಿಲ್ಲ. ಸೊ ಮಲಗಿ ಎದ್ದವನು ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಅದಕ್ಕೆ ಇಲ್ಲಿ ಅತ್ತಿಗೆ ಹೊರಗಡೆ ಮಕ್ಕಳನ್ನ ಆಟ ಆಡಿಸ್ತಾ ಇದ್ರು. ನಮಗಂತೂ ಅಲ್ಲಿ ತಿಂದಿದ್ದೇ ಹೆಚ್ಚಾಗಿತ್ತು. ಮನೆಗೆ ಬಂದಮೇಲೆ ಏನೂ ಊಟ ಮಾಡಲಿಲ್ಲ. ಮಕ್ಕಳಿಗಷ್ಟೇ ಅಡುಗೆ ಮಾಡಿ ಊಟ ಮಾಡಿಸಿ ಮಲ್ಕೊಂಡ್ವಿ.